ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಬಂದಾಗ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಿದ್ದಾಗ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರೋದು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಮಾಡ್ತಾ ಇರ್ತಾರೆ. ಹಾಗಿದ್ರೆ ಪ್ರಧಾನಿಗಳ ಇಂತಹ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ, ಯಾವುದಕ್ಕೆಲ್ಲ ಹಣ ಖರ್ಚಾಗುತ್ತೆ, ಇದಕ್ಕೆಲ್ಲ ದುಡ್ಡು ಕೊಡೋದು ಯಾರು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮೋದಿ ಕಾರ್ಯಕ್ರಮದ ಖರ್ಚು ವೆಚ್ಚ ಭರಿಸೋದ್ಯಾರು? ಫ್ರೆಂಡ್ಸ್, ಪ್ರಧಾನಿ ಮೋದಿ ಸರ್ಕಾರಿ ಕಾರ್ಯಕ್ರಮ ಹಿನ್ನೆಲೆ ರಾಜ್ಯಕ್ಕೆ ಬಂದ್ರೆ ಕಾರ್ಯಕ್ರಮದ ವೇದಿಕೆ ರೆಡಿ ಮಾಡೋದ್ರಿಂದ ಹಿಡಿದು ವಿವಿಧ ಜಿಲ್ಲೆಗಳಿಂದ ಜನರನ್ನ ಕರೆತರಲು, ಬಂದವರಿಗೆ ಊಟ ನೀರಿನ ವ್ಯವಸ್ಥೆ ಮಾಡುವ ತನಕ ಎಲ್ಲಾ ಖರ್ಚು ವೆಚ್ಚಗಳನ್ನ ರಾಜ್ಯ ಸರ್ಕಾರವೇ ಭರಿಸುತ್ತೆ. ಒಂದ್ ವೇಳೆ ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಸಂಪೂರ್ಣವಾಗಿ ಚುನಾವಣಾ ಪ್ರಚಾರಕ್ಕೆ ಅಂತ ಬಂದಿದ್ರೆ ಅದರ ಖರ್ಚು ವೆಚ್ಚವನ್ನ ಪಕ್ಷ ಮತ್ತು ಅಭ್ಯರ್ಥಿಗಳು ಭರಿಸ್ತಾರೆ. ಉದಾಹರಣೆಗೆ, ಇತ್ತೀಚೆಗೆ ಮೈಸೂರು ಮತ್ತು ಮಂಗಳೂರಿನಲ್ಲಿ ಮೋದಿ ನಡೆಸಿದ ಚುನಾವಣಾ ಪ್ರಚಾರದ ಖರ್ಚು ವೆಚ್ಚವನ್ನ ಬಿಜೆಪಿ ಮತ್ತು ಸಂಬಂಧಪಟ್ಟ ಅಭ್ಯರ್ಥಿಗಳು ಭರಿಸಿರ್ತಾರೆ ಅಂತ ಅರ್ಥ. ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ? ಫ್ರೆಂಡ್ಸ್, ಪ್ರಧಾನಿ ಮೋದಿಯ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದು, ಎಷ್ಟು ದೊಡ್ಡ ಕಾರ್ಯಕ್ರಮ, ಮೋದಿ ಎಷ್ಟೊತ್ತು ರಾಜ್ಯದಲ್ಲಿರ್ತಾರೆ ಅನ್ನೋ ವಿಚಾರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ಹಾಗೆ 2023ರಲ್ಲಿ ಕಲಬುರಗಿಯ ಮಳಖೇಡ ಗ್ರಾಮಕ್ಕೆ ಬಂದಿದ್ದ ಪ್ರಧಾನಿ ಮೋದಿ ಲಂಬಾಣಿ ಸಮುದಾಯದವರಿಗೆ ಹಕ್ಕುಪತ್ರ ವಿತರಿಸಿದ್ದು ನಿಮ್ಗೆ ನೆನಪಿರಬಹುದು. ಇದು ಕೆಲವೇ ಗಂಟೆಗಳ ಕಾರ್ಯಕ್ರಮವಾಗಿದ್ರು ಇದರ ಆಯೋಜನೆಗೆ ಬರೋಬ್ಬರಿ 11.18 ಕೋಟಿ ರೂಪಾಯಿ ಖರ್ಚಾಗಿತ್ತು. ಇದು ಸರ್ಕಾರಿ ಕಾರ್ಯಕ್ರಮ ಆಗಿದ್ರಿಂದ ಇಷ್ಟು ಹಣವನ್ನ ರಾಜ್ಯ ಸರ್ಕಾರವೇ ಭರಿಸಿತ್ತು. ಯಾವುದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಗೊತ್ತಾ? ಕಲಬುರಗಿಯ ಮಳಖೇಡದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 11.18 ಕೋಟಿ ರೂಪಾಯಿ ಯಾವುದಕ್ಕೆಲ್ಲ ಖರ್ಚಾಗಿತ್ತು ಅಂತ ನೋಡೋದಾದ್ರೆ, ಮುಖ್ಯ ವೇದಿಕೆಯ ನಿರ್ಮಾಣ, ಸೌಂಡ್, ಲೈಟಿಂಗ್, ಎಲ್ಇಡಿ ಪರದೆ ಅಳವಡಿಕೆ, ಹೂವಿನ ಅಲಂಕಾರ, ಜನರೇಟರ್ ವ್ಯವಸ್ಥೆ, ಊಟದ ಕೌಂಟರ್ ಸ್ಥಾಪನೆಗೆ 3.25 ಕೋಟಿ ಖರ್ಚಾಗಿತ್ತು. ವಿವಿಧ ಜಿಲ್ಲೆಗಳಿಂದ ಫಲಾನುಭವಿಗಳು ಮತ್ತು ಜನಸಾಮಾನ್ಯರನ್ನ ಕರೆತರಲು ಬಸ್ಗಳ ವ್ಯವಸ್ಥೆಗೆ 3.40 ಕೋಟಿ ಖರ್ಚಾಗಿತ್ತು. 2 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಮಾಡಲು 1.23 ಕೋಟಿ, ಅರ್ಧ ಲೀಟರ್ನ 4 ಲಕ್ಷ ವಾಟರ್ ಬಾಟಲ್ಗೆ 24 ಲಕ್ಷ, 200 ml ನ ನಂದಿನಿ ಮಸಾಲಾ ಮಜ್ಜಿಗೆಯ 1 ಲಕ್ಷ ಪ್ಯಾಕ್ಗಳಿಗೆ 6.67 ಲಕ್ಷ, ಜಿಲ್ಲಾವಾರು ಫಲಾನುಭವಿಗಳಿಗೆ ಅಲ್ಪೋಪಹಾರಕ್ಕೆ 40 ಲಕ್ಷ, ಗಣ್ಯ ವ್ಯಕ್ತಿಗಳು ಅಂದ್ರೆ ವಿಐಪಿಗಳ ಊಟಕ್ಕೆ 15 ಲಕ್ಷ, ಶಾಲು, ಹೂವಿನ ಹಾರ, ವಿಐಪಿ ಮೊಮೆಂಟೋ ಬ್ಯಾಡ್ಜ್ಗಳಿಗೆ 20,000, ವೇದಿಕೆ ಮೇಲೆ ಡ್ರೈ ಫ್ರೂಟ್ಸ್, ಸ್ನಾಕ್ಸ್, ಹಣ್ಣು, ನೀರಿನ ವ್ಯವಸ್ಥೆಗೆ 10,000, ವಿಡಿಯೋ ಚಿತ್ರೀಕರಣ, ಫೋಟೋ, ಆಹ್ವಾನ ಪತ್ರಿಕೆಗೆ 1.96 ಲಕ್ಷ, ಕಾರ್ಯಕ್ರಮದ ಸ್ಥಳದಲ್ಲಿ ಮತ್ತು ಪಾರ್ಕಿಂಗ್ ಸ್ಥಳದಲ್ಲಿ ಲೆವೆಲಿಂಗ್, ರೋಲಿಂಗ್, ಮುರುಮ್ ಫೀಲಿಂಗ್, ರಸ್ತೆ ನಿರ್ಮಾಣ, ವಿದ್ಯುತ್ ಕಂಬಗಳ ಸ್ಥಳಾಂತರ, ಹೆಲಿಪ್ಯಾಡ್ ನಿರ್ಮಾಣ ಇತ್ಯಾದಿ ಕೆಲಸಗಳಿಗೆ 1.5 ಕೋಟಿ, ಸಾಂಸ್ಕೃತಿಕ ಮತ್ತು ಜಾನಪದ ಕಾರ್ಯಕ್ರಮ ಹಾಗೂ ಕಲಾವಿದರ ಸಂಭಾವನೆಗೆ 25 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಇದೆಲ್ಲವನ್ನ ಸೇರಿಸಿದ್ರೆ ಒಟ್ಟು 11.18 ಕೋಟಿ ಖರ್ಚಾಗಿತ್ತು. ಇಷ್ಟು ದುಡ್ಡನ್ನ ರಾಜ್ಯ ಸರ್ಕಾರವೇ ಭರಿಸುತ್ತೆ. ಇದನ್ನ ಹೊರತುಪಡಿಸಿ ದೆಹಲಿಯಿಂದ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರಲು ತಗಲುವ ವಿಮಾನ ವೆಚ್ಚ, ವಿಮಾನ ನಿಲ್ದಾಣದಿಂದ ಕಾರ್ಯಕ್ರಮ ನಡೆಯೋ ಸ್ಥಳಕ್ಕೆ ಹೋಗಲು ತಗಲುವ ಹೆಲಿಕಾಪ್ಟರ್ ಅಥವಾ ಕಾರಿನ ವೆಚ್ಚ, ಪ್ರಧಾನಿಗಳ ಊಟೋಪಚಾರಕ್ಕೆ ತಗಲುವ ಖರ್ಚು ವೆಚ್ಚಗಳನ್ನ ಕೇಂದ್ರ ಸರ್ಕಾರ ಭರಿಸುತ್ತೆ. ಒಂದ್ ವೇಳೆ ಮಳಖೇಡದಲ್ಲಿ ನಡೆದ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಗದೆ ಇದ್ದಿದ್ರೆ ಎಲ್ಲಾ ಖರ್ಚು ವೆಚ್ಚಗಳು ಪಕ್ಷದ ಮೇಲೆ ಬೀಳ್ತಿತ್ತು ಅನ್ನೋದು ಗಮನಾರ್ಹ. ಮೋದಿಯ ಯಾವ ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚು? 2022ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನಿ ಮೋದಿ ಮೈಸೂರು ಮತ್ತು ಬೆಂಗಳೂರಿಗೆ ಒಟ್ಟು 2 ದಿನದ ಪ್ರವಾಸ ಕೈಗೊಂಡಿದ್ರು. ಆಗ ರಾಜ್ಯ ಸರ್ಕಾರ ಬರೋಬ್ಬರಿ 56 ಕೋಟಿ ಖರ್ಚು ಮಾಡಿತ್ತು. ಇದರಲ್ಲಿ ಹೆಚ್ಚು ದುಡ್ಡು ಖರ್ಚಾಗಿದ್ದು ಪ್ರಧಾನಿ ಸಂಚರಿಸಿದ ರಸ್ತೆ ಮಾರ್ಗಗಳ ಡಾಂಬರೀಕರಣ, ರಸ್ತೆ ಗುಂಡಿಗಳ ಮುಚ್ಚುವಿಕೆ, ಬೀದಿ ದೀಪಗಳ ಅಳವಡಿಕೆ ಮತ್ತು ರಿಪೇರಿ ಮುಂತಾದ ಕೆಲಸಗಳಿಗೆ ಅನ್ನೋದು ಗಮನಾರ್ಹ. ಇನ್ನು 2023ರ ಫೆಬ್ರವರಿಯಲ್ಲಿ ಪ್ರಧಾನಿ ಮೋದಿ ಶಿವಮೊಗ್ಗ ವಿಮಾನ ನಿಲ್ದಾಣವನ್ನ ಉದ್ಘಾಟಿಸಿ
ಬೆಳಗಾವಿಯಲ್ಲಿ ಪಿಎಂ ಕಿಸಾನ್ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿದ್ರು. ಮೋದಿಯ ಈ 2 ಕಾರ್ಯಕ್ರಮಗಳಿಗೆ 36 ಕೋಟಿ ಖರ್ಚು ಮಾಡಿತ್ತು ರಾಜ್ಯ ಸರ್ಕಾರ. 2023ರ ಮಾರ್ಚ್ನಲ್ಲಿ ಐಐಟಿ ಧಾರವಾಡದ ಹೊಸ ಕ್ಯಾಂಪಸ್ ಅನ್ನ ಉದ್ಘಾಟಿಸಿದ್ರು ಪ್ರಧಾನಿ ಮೋದಿ. ಆಗ ಧಾರವಾಡ ಜಿಲ್ಲಾಡಳಿತ ರಾಜ್ಯ ಸರ್ಕಾರದ ಅನುದಾನದ ಮೂಲಕ 9.49 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು. ಸೋ ಫ್ರೆಂಡ್ಸ್, ಇದಿಷ್ಟು ಪ್ರಧಾನಿ ಮೋದಿಯ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ, ಅದನ್ನ ಭರಿಸೋದು ಯಾರು, ಯಾವಾಗ ಸರ್ಕಾರ ಭರಿಸುತ್ತೆ, ಯಾವಾಗ ಪಕ್ಷ ಭರಿಸುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಅಂದ್ಹಾಗೆ ಪ್ರಧಾನಿ ಮೋದಿ ಬರುವ ಸ್ಥಳಗಳಲ್ಲಿ ಹಾಳಾಗಿದ್ದ ರಸ್ತೆಯಿಂದ ಹಿಡಿದು ಬೀದಿ ದೀಪದವರೆಗೆ ಎಲ್ಲವೂ ಸರಿಯಾಗುತ್ತೆ ಅನ್ನೋದು ಒಂದ್ ಕಡೆಯಾದ್ರೆ, ಪ್ರಧಾನಿಗಳ ಸರ್ಕಾರಿ ಕಾರ್ಯಕ್ರಮಕ್ಕೆ ಜನರ ದುಡ್ಡೇ ಬಳಕೆಯಾಗೋದು ಅನ್ನೋದು ಕೂಡ ಗಮನಾರ್ಹ. ಬರೀ ಮೋದಿ ಅಂತಲ್ಲ, ಈ ಹಿಂದೆ ಪ್ರಧಾನಿಯಾದ ಮನಮೋಹನ್ ಸಿಂಗ್, ವಾಜಪೇಯಿ, ಇಂದಿರಾ ಗಾಂಧಿ ಎಲ್ಲರಿಗೂ ಇದು ಅನ್ವಯ ಆಗಿತ್ತು ಅನ್ನೋದು ಗಮನಿಸಬೇಕಾದ ವಿಚಾರ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.